ಅಕ್ಷರ ಬ್ರಹ್ಮ ಎಸ್.ಎಲ್. ಭೈರಪ್ಪ ಅವರ ಅಂತಿಮ ನಮನಕ್ಕೆ ಸಿದ್ಧತೆಗಳಾಗಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನು ಮಾಡಲಾಗಿದೆ. ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಶಾಮಿಯಾನ ಹಾಕಿ ಸಿದ್ಧತೆ ಮಾಡಲಾಗಿದೆ. ವಿಐಪಿ ಹಾಗೂ ಸಾರ್ವಜನಿಕರಿಗೆ ಪ್ರತ್ಯೇಕ ಸಾಲಿನ ವ್ಯವಸ್ಥೆ ಮಾಡಲಾಗಿದೆ. ರವೀಂದ್ರ ಕಲಾಕ್ಷೇತ್ರದ ಎಂಟ್ರಿ ಗೇಟ್ ಮುಖಾಂತರವಾಗಿ ಸಾರ್ವಜನಿಕರ ಪ್ರವೇಶ. ಅಂತಿಮ ನಮನ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ವಾಹನಗಳಿಗೆ ನಿಷೇಧ ಹೇರಲಾಗಿದೆ. 500ಕ್ಕೂ ಹೆಚ್ಚು ಪೊಲೀಸರು, 4 ಕೆಎಸ್ಆರ್ಪಿ ತುಕಡಿಯನ್ನು ನಿಯೋಜನೆ ಕೂಡ ಮಾಡಲಾಗಿದೆ. Canto. ಬೇಜಾರು ಮಾಡ್ಕೋಬೇಡ ಕಣೋ, ನಮ್ಮ ಕ್ಯಾಮ್ರಾಮನ್. ನೀವೆಲ್ಲ ಓಕೆನಾ? ಆಯ್ತಪ್ಪ. ಎಸ್.ಎಲ್. ಭೈರಪ್ಪನವರು ಅಂತ ಅಂದ ತಕ್ಷಣ ನಮಗೆಲ್ಲರಿಗೂ ಗೊತ್ತಿರೋದು, ಅಥವಾ ನನಗೆ ತುಂಬ ಅತಿಯಾದ ಪರಿಚಯ ಇರೋದು ಅವರ ಸಾಹಿತ್ಯ ಲೋಕಕ್ಕೆ ಅಷ್ಟೇ ಅಲ್ಲ, ಚಿತ್ರರಂಗಕ್ಕೂ ಕೂಡ ಅವರ ಇಲ್ಲದಿರುವುದನ್ನು ತುಂಬ ನಷ್ಟ ಅಂತಲೇ ನಾನು ಭಾವಿಸ್ತೇನೆ. ಏಕೆಂತಂದರೆ ಅವರನ್ನು ನಾನು ಭೇಟಿ ಮಾಡಿದ್ದು, ಅವರ ಹತ್ರ ಮಾತಾಡಿದ್ದು, ಅವರ ಕಾದಂಬರಿ ಕೃತಿ ಮತದಾನ ಚಿತ್ರದ ಮಾಡುವಾಗ ಅವರನ್ನು ಭೇಟಿ ಮಾಡಿದ್ದು ನಾನು. ಅಂದರೆ ಹೆಚ್ಚು ನನಗೇನು ಒಡನಾಟ ಇರಲಿಲ್ಲ, ಅಥವಾ ಅವ್ರ ಹತ್ರ ಬೆರೆತು ಮಾತನಾಡುವಂಥದ್ದು ಅವಕಾಶಗಳು ನನಗೇನು ಇರಲಿಲ್ಲ. ಮತದಾನದ ಶೋ ಅಲ್ಲಿ ಭೇಟಿ ಮಾಡಿ ಅವ್ರ ಹತ್ರ ಮಾತಾಡಿರೋದು. ಆದರೆ ಅವರ ಕಾದಂಬರಿಗಳನ್ನು ಒಂದು 4-5 ಕಾದಂಬರಿಗಳನ್ನಾದರೂ ನಾನು ಓದಿದ್ದೇನೆ, ನಾನು ಸವೆದಿದ್ದೇನೆ. ನನಗೆ ಯಾವಾಗಲೂ ಅವರು ಅನಿಸೋದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ಈ ಮಣ್ಣಿನ ಸಂಸ್ಕಾರವನ್ನು, ಹಾಗೆಯೇ ಇತಿಹಾಸವನ್ನು, ಪುರಾಣಗಳನ್ನು ಮತ್ತು ತಾತ್ವಿಕ ಒಂದು ಸತ್ವಗಳನ್ನು ಇಟ್ಟುಕೊಂಡು ಬರೆದಿರುವಂಥ ಎಲ್ಲ ಕಾದಂಬರಿಗಳು ಕೂಡ ಮನಸ್ಸಿಗೆ ಹತ್ತಿರವಾಗ್ತವೆ. ನಮ್ಮನ್ನು ನಾವೇ ಮತ್ತೆ ಮತ್ತೆ ನಾವು ಅದನ್ನು ವಿಶ್ಲೇಷಣೆ ಮಾಡುವಂಥದ್ದಾಗ್ತದೆ. ಒಂದೊಂದು ಸತಿ ನನಗೆ ಇಷ್ಟವಾದ ಅವರ ಕಾದಂಬರಿಗಳಲ್ಲಿ ಒಂದು ಪರ್ವ ನಾನು ಪ್ರತಿ ಸಾರಿ ಅದನ್ನು ನಾನು ಒಂದು 5-6 ಬಾರಿ ಪೂರ್ತಿ ಓದಿದ್ದೇನೆ. 5-6 ಬಾರಿ ಓದಿದಾಗಲೂ ಬೇರೆ ರೀತಿ ಅರ್ಥೈಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೇನೆ. ಬಹುಶಃ ಓದುಗರನ್ನು ಸೆಳೆಯುವಂಥ ಅಥವಾ ಮಂಥನಕ್ಕೆ ಬಿಡುವ ವಿಚಾರಗಳನ್ನು ಮಂಥನಕ್ಕೆ ಬಿಡುವಂಥ ಕಾದಂಬರಿಕರ್ತ. ಜ್ಞಾನಪೀಠ ಪ್ರಶಸ್ತಿ ಅವ್ರಿಗೆ ಸಿಗಲಿಲ್ಲ ಅನ್ನೋದನ್ನು ಬಿಟ್ಟರೆ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡವರು. ಬಹುಶಃ ಭಾರತ ಕಂಡಂಥ ಅತ್ಯುನ್ನತ ಕಾದಂಬರಿಕರ್ತರಲ್ಲಿ ಅವರು ಒಬ್ಬರು ಅಂತ ಹೇಳೋದಕ್ಕೆ ತುಂಬ ಸಂತೋಷ ಪಡ್ತೇನೆ. 94 ವಸಂತಗಳನ್ನು ನೋಡಿದವರು. ಅವರನ್ನು ನಾವು ಸಂತೋಷದಿಂದ, ಗೌರವದಿಂದ ಕಳಿಸಿಕೊಡಬೇಕೇ ವಿನಃ ಅವರ ದುಃಖಪಟ್ಟು ಅವ್ರನ್ನ ಕಳಿಸೋದು ಅಷ್ಟು ಸರಿಯಲ್ವೇನೋ ಅನಿಸುತ್ತೆ. ಯಾಕೆಂತಂದರೆ ಸಂಪೂರ್ಣ ಬದುಕನ್ನು ಬದುಕಿದ್ದಾರೆ ಅವರು. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.
ಕನ್ನಡ ಸಾರಸ್ವತ ಲೋಕದ ಅನಭಿಷಿಕ್ತ ದೊರೆ. ಕೇವಲ ಕಾದಂಬರಿಯ ಸಾಮ್ರಾಟ ಅಂದರೆ ತಪ್ಪಾಗುತ್ತೇನೋ. ಕನ್ನಡ ಅಸ್ಮಿತೆಯ ಎಲ್ಲ ಭಾವನೆಗಳನ್ನು, ಕನ್ನಡ ಅಸ್ಮಿತೆಗೆ ಬೇಕಾಗಿರುವಂತಹ ಒಂದು ಮೇರು ಕಲ್ಪನೆಯನ್ನು ಅದರ ಮುಖಾಂತರ ಇತಿಹಾಸ ಇರಲಿ, ಪುರಾಣ ಇರಲಿ ಅಥವಾ ಸಾಮಾಜಿಕವಾಗಿರಲಿ ಹೊಸ ದರ್ಶನಗಳನ್ನು ಕೊಟ್ಟಂತಹವರು ಎಸ್ ಎಲ್ ಭೈರಪ್ಪನವರು. ನಮ್ಮಂತಹ ಸಾಕಷ್ಟು ಜನರಿಗೆ ಸ್ಫೂರ್ತಿದಾತರು. 1955ರಿಂದ ಪ್ರಾರಂಭವಾದಂತಹ ಅವರ ಈ ಕಾದಂಬರಿ ಯಾನ ಉತ್ತರಾಖಂಡದವರೆಗೆ ಬಂದಿದೆ. ಪ್ರತಿಯೊಂದನ್ನು ಕೂಡ ನಾವು ಮತ್ತೆ ಮತ್ತೆ ಓದಬಹುದು ಅನ್ನುವಂತಹ ಒಂದು ದೀರ್ಘವಾದಂತಹ ಅದ್ಭುತವಾದಂತಹ ಅಕ್ಷರ ಸ್ಪರ್ಶ. ಇಂತಹ ಒಬ್ಬ ತಪಸ್ವಿಯನ್ನು, ಅವರ ತಪಸ್ಸಿನ ಫಲವನ್ನು ಉಣಿಸುವಂತಹ ಅದ್ಭುತವಾದ ಕೆಲಸವನ್ನು ನಾವಿವತ್ತು ಪಡ್ಕೊಂಡಿದ್ದೇವೆ. ಅಕ್ಷರ ಲೋಕ ಸದಾಕಾಲ ಕನ್ನಡದ ಈ ಸಾರಸ್ವತ ಸಂತನನ್ನು ನೆನೆಸ್ತಾನೇ ಇರ್ತಾರೆ. ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಮರೆಯಲಾದರೂ ಹ್ಯಾಂಗ, ಮರೆಯೋದಾದರೂ ಹ್ಯಾಂಗ. ಮರುಹುಟ್ಟು ಪಡೆಯೋದು ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಆತ್ಮಕ್ಕೆ ಸಾಧ್ಯವೇನೋ. ಆದರೆ ಅವರ ಪ್ರತಿಯೊಂದು ಕಾದಂಬರಿಯಲ್ಲೂ ನಾವು ಮತ್ತೆ ಮತ್ತೆ ಅವರನ್ನು ಮರುಹುಟ್ಟು ಪಡಿತಾನೇ ಇರ್ತೇವೆ. ಮತ್ತೆ ಮತ್ತೆ ಅವರ ದರ್ಶನಗಳ ಜೊತೆಯಲ್ಲಿ ನಾವು ಬೆಳಿತಾನೇ ಇರ್ತೇವೆ. ಕನ್ನಡದ ಪ್ರತಿಯೊಂದು ವ್ಯಕ್ತಿಯು ಕನ್ನಡಿಗನಾಗಬೇಕಾದ್ರೆ ಇವರ ಇಡೀ ಸಾರಸ್ವತ ಲೋಕದ ಆ ಇಡೀ ಕೊಡುಗೆಯನ್ನು ನಾವು ಮತ್ತೆ ಮತ್ತೆ ಓದುವ ಹಾಗಾಗಬೇಕು. ಅದಕ್ಕಾಗಿ ಅವರದೇ ಆದಂತಹ ಒಂದು ಭಂಡಾರವೊಂದನ್ನು ಸೃಷ್ಟಿ ಮಾಡಬೇಕು. ಅದರ ಮುಖಾಂತರ ಎಸ್ ಎಲ್ ಭೈರಪ್ಪನವರ ಈ ಅಕ್ಷರ ಭಂಡಾರದಲ್ಲಿ ಕನ್ನಡಿಗರ ಪ್ರತಿಯೊಬ್ಬನ ಪ್ರವೇಶ ಆಗೋ ಹಾಗೆ ಮಾಡಬೇಕು. ಹಾಗಾದಾಗ ಮಾತ್ರ ಆ ಸಾರ್ಥಕತೆ ಉಳಿತದೆ. ಅವರಿಗೆ ಸಲ್ಲಿಸುವ ಗೌರವ ಮತ್ತು ಪ್ರೀತಿ, ವಿಶ್ವಾಸ ಇವೆಲ್ಲಕ್ಕೂ ಒಂದು ಬೆಲೆ ಇರ್ತದೆ. ಹಾಗಾಗಲಿ ಅಂತ ಆಶಿಸ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಾನಸ ಗುರುಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಹೇಳ್ತೇನೆ.